ರಾಧಿಕಾ ಮೇಡಮ್ಗೆ ಕೊತ್ತಲವಾಡಿ ಬಗ್ಗೆ ಅವ್ರೇನಾದ್ರು ನೀವು ಚರ್ಚೆ ಮಾಡಿದ್ದು ಮಾತಾಡಿದ್ದು? ಅವ್ರು ಯಾರಿಗೂ ಗೊತ್ತಿಲ್ಲ, ನಮ್ಮ ಮಗಳಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ. ನಾನು ಒಂದು ಹೊಸದಾಗಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೆ, ನೋಡೋಣ. ಅವರೆಲ್ಲ ದೊಡ್ಡ ದೊಡ್ಡ, ನಮ್ಮ ರಾಧಿಕಾ ಎಲ್ಲ ಒಳ್ಳೆ ತುಂಬಾ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ. ಅವಳು ಯಶಗಿನ ಕಿಲಾಡಿ ನಮ್ಮ ಸೊಸೆ. ನಮ್ಮ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಸೊಸೆ ಆಗಕ್ಕೆ ಮುಂಚೆಯಿಂದ ನಾನು ಅವಳು ಫ್ಯಾನು. ಕತೆ ವಿಷಯದಲ್ಲಿ ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನು ಅವಳಷ್ಟು ಕಲಿಬೇಕಾದ್ರೆ ತುಂಬಾ ಇದೆ. ಬಟ್ ಇರೋದ್ರಲ್ಲಿ ಅವಳು ನೋಡೋಣ, ಅವಳು ಇದು ಚೆನ್ನಾಗಿ ಆದ್ಮೇಲೆ ಒಪ್ಕೋತಾಳ ನೋಡೋಣ ನಮ್ಮ ಸೊಸೆ. ಅವರೆಲ್ಲ ಒಪ್ಕೋಬೇಕಂದ್ರೆ ನಾವಿನ್ನೂ ತುಂಬಾ ದೂರ ಹೋಗ್ಬೇಕು. ನಾವೀಗ ಬರ್ದಿದೀವಿ, ಅವರೆಲ್ಲ ಡಿಗ್ರಿ ಮಾಡ್ಬಿಟ್ಟಿದ್ದಾರೆ. ಅದು ಹಂಗಾಗಿ ತುಂಬಾ ಕಷ್ಟ ಇದೆ. ಮಾಡ್ಲಿ ಇನ್ನು ಮುಂದೆ. ಮೇಡಮ್ ಇಲ್ಲಿ 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 ಹೇಳಿ ಹೇಳಿ. ಒಂದೇ ಫ್ಯಾಮಿಲಿನಲ್ಲಿ 2 ಪ್ರೊಡಕ್ಷನ್ ಹೌಸ್ ಯಾಕೆ ಅಂತ? ಯಾಕಂದ್ರೆ ಯಶ್ ಅವರು ಮಾನ್ಸ್ಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ಮೂಲಕ. ಸೊ ನೀವೀಗ PA ಪ್ರೊಡಕ್ಷನ್ಸ್. ಸೊ ಯಾಕೆ ಅಂತ ಒಂದು ಪ್ರಶ್ನೆ. ಮಾಡ್ಬೋದು, ಬಟ್ 2ಕ್ಕೂ ಹೋಗೋದು ಒಂದೇ ಹಣ ಅಲ್ವಾ? ಹಂಗೇನಿಲ್ಲ. ಯಾಕೆ ಹೆಂಗೆ ಹೋಗುತ್ತೆ? ಈಗ ನಿಮ್ಮ ಯಜಮಾನ್ರು LIC ನಿಮ್ ಸಂಪಾದನೆ LIC ತಗೊಳಲ್ಲ, ಗಂಡನೇ ಕಟ್ಬೇಕು. LIC ಇದ್ರೆ ನೀನ್ LIC ಮಾಡಿಸಿದ್ರೆ ನಿಮ್ಮ ಅಕೌಂಟ್ ಇಂದಾನೆ ಹಣ ಹೋಗ್ಬೇಕು. ಗಂಡನ ಅಕೌಂಟ್ ಇಂದ ಕೊಡ್ತೀವಿ ಅಂದ್ರೆ LIC ತಗೊಳಲ್ಲ, ಅದನ್ನ ರಿಜೆಕ್ಟ್ ಮಾಡುತ್ತೆ. ಅವಾಗಲೇ ನಾನು ಕಲ್ತಿದ್ದು. ಒಂದೇ ಪಾಪ, ಮಗ ಬೇರೆ, ಗಂಡ ಬೇರೆ, ಮಗಳು ಬೇರೆ, ಸಂಪಾದನೆ ಎಲ್ಲರೂ ಬೇರೆ ಬೇರೆ. ಅದನ್ನು ನೀವು ನೋಡಿದಿರಲ್ವೋ ಗೊತ್ತಿಲ್ಲ. ನಾನು ಎಷ್ಟು ಫೈನಾನ್ಸ್ ಮಾಡ್ಬೇಕಾದಾಗ ನನಗೆ ಗೊತ್ತಾಗಿದ್ದು. ಅಂದ್ರೆ ಇವಾಗ ನೀವೇನು ಕೆಲಸ ಮಾಡ್ತಿರ್ತೀರ, ನಿಮ್ ಗಂಡನ್ ಸಲ್ಲಲ್ಲ ಅದು. ನೀವು ಎಷ್ಟು ದುಡಿತೀರ ನಿಮ್ಮ ಕೆಪಾಸಿಟಿ ಮೇಲೆ LIC ಕೊಡ್ತಾರೆ. ಈಗ ಎಷ್ಟು ಏನ್ ದುಡಿತಾ ಇದ್ದಾನೆ ಅವನ್ ಕೆಪಾಸಿಟಿ, ಅದು ಅವನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟ್. ಹಂಗನ್ಬಿಟ್ಟು ಯಶೋರಮ್ಮ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ? ನಾನೇನಾದ್ರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶೋರಮ್ಮ ಅಂತ. ಇವಾಗ ಯಶೋರಮ್ಮ ನಾನು PA ಪ್ರೊಡಕ್ಷನ್ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಅಂತ, ಅಷ್ಟೇ ವ್ಯತ್ಯಾಸ. ಆಮೇಲೆ ಹಂಗನ್ಬಿಟ್ಟು ನಮ್ಮನೇಲಿ ಹಣ ಇವ್ರದ್ದು ಅವ್ರಿಗೆ ಹೋಗ್ಬಾರ್ದು, ಅವ್ರಿಗೆ ಇವ್ರಿಗೆ ಹೋಗ್ಬಾರ್ದು ಅಂತ ಇವತ್ತವರೆಗೂ ಎಲ್ಲ ಹಣ ಯಶೋನ ಕೊಡೋದು. ಆದ್ರೆ ಅದೊಂದು, ಇದು ನಂದು. ನಾನು ಯಾವಾಗ ಹೇಳ್ತೀನಿ, ನಿಂದು ನಿಂದು, ನಂದು ನಂದು ಅಂತಾನೆ ನಾನೇ ಹೇಳ್ಬಾರ್ದಮ್ಮ. ಹೇಳ್ಬಹುದು, ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಸರ್ಕಾರ ಅದನ್ನ ರೂಲ್ಸ್ ಮಾಡಿದೆ. ಏನದು LIC ಯಜಮಾನ್ರ ಸಂಪಾದನೆ ನಾನು ಕಟ್ಟಕ್ಕಾಗಲ್ಲ, ಇದ್ರೆ ಮಾತ್ರ ತಗೊಳ್ತಾರೆ. ಇಷ್ಟೇ ಸಿಂಪಲ್. ಮೇಡಮ್ ಎಷ್ಟು ಬಡ್ಡಿ ಕೊಡ್ತೀರಾ? ಅಲ್ಲ, ಬಡ್ಡಿ ಬರಲ್ಲ ಇಲ್ಲಿ. ನಾನು ಹೇಳಿದ್ದು ವ್ಯಾಲ್ಯೂಬಲ್ ಹೇಳಿದ್ದು. ಬಡ್ಡಿ ಬೇರೆ, ಬಡ್ಡಿ ಬೇರೆ ಬೇರೆ. ಅದು ಬಡ್ಡಿ ಯಾರು ಬೇಕಾದ್ರೆ ಎಷ್ಟು ಹಣ ಅಂತ ಅಂದ್ರಲ್ಲ. ಈಗ ಸಿನಿಮಾ ಸಕ್ಸಸ್ ಆಗುತ್ತೆ, ಟೀಸರ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಸೊ ರಿಟರ್ನ್ ಕೊಡ್ಲೇಬೇಕಲ್ವಾ? ಖಂಡಿತ ಅವನಿಗೆ ಕೊಡಲ್ಲ, ಅವನ ಹತ್ರ ನಾನು ಯಾವ ತಾಯಿ ಕೊಡ್ತಾಳಮ್ಮ, ಮಗನ ಹತ್ರ ಇಸ್ಕೊಳ್ಳೋದು. ತಾಯಿ ಸಾಕಾದ್ರೆ ಇಸ್ಕೊಳತ್ತೆ.